ಬೆಂಕಿ ಹತ್ತಿ ಉರಿಯುತ್ತಿದೆ. ಆದರೆ ವಿಧಾನಸೌಧದಲ್ಲಿ ಕೂತ ಅಧಿಕಾರಿಗಳು ಜನಪ್ರತಿನಿಧಿಗಳು ತಲೆಗೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಆದರೆ ಅವರ ಹೇಳಿಕೆಯಲ್ಲಿ ಸತ್ಯಾಂಶ ಎಷ್ಟಿದೆ, ಇಲ್ಲಿನ ಜನರಿಗೆ ಯಾವ ರೀತಿ ಕಷ್ಟ ಅನುಭವಿಸ್ತಿದ್ದಾರೆ, ಇಲ್ಲಿ ಕಸ ಸಂಸ್ಕರಣಾ ಘಟಕ ಆರಂಭಿಸುವ ಅಗತ್ಯ ಇದೆಯಾ ಇಲ್ವಾ ಅನ್ನೋದನ್ನ ರೈತರ ಮೂಲಕನೇ ಕೇಳೋಣ ಬನ್ನಿ. ಈಗ ಇಲ್ಲೊಂದು ಸಂಸ್ಕರಣಾ ಘಟಕ ಮಾಡುವಾಗ ಪಂಚಾಯಿತಿ ಜನಪ್ರತಿನಿಧಿಗಳ ಒಂದು ಪಂಚಾಯಿತಿ ಅಂತಿರುತ್ತೆ, ಅಲ್ಲಿ ಏನಾದರೂ ಪರ್ಮಿಷನ್ ತೊಗೊಂಡಿದ್ದಾರಾ, ಅಲ್ಲಿ ಏನಾದರೂ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ? ನೋಡಿ ಮೇಡಮ್, ನಾವು ಇದು ಸೋಲೂರು ಹೋಬಳಿಯಲ್ಲಿ ಗೊರೂರು ದಾಖಲೆಯಲ್ಲಿ ನಮಗೆ ಯಾವುದೇ ಕಾರಣದಿಂದ ಯಾವುದೇ ರಾಜಕೀಯದಲ್ಲಿ ನಮಗೆ ಗೊತ್ತಿರಲಿಲ್ಲ. 4 ರಿಂದ 5 ತಿಂಗಳಲ್ಲಿ ಇದು ಪ್ರಾರಂಭ ಆಯಿತು. 3 ಸಾರಿ ಸರ್ವೆಗೆ ಬಂದರು. ನಾವು ಸ್ವಾಮೀಜಿಯವರ ನೇತೃತ್ವದಲ್ಲಿ ಯಾವುದೇ ಪಾರ್ಟಿ ಪರ ಇಲ್ಲಂತೆ ಸರ್ವೆಗೆ ನಾವು ಬಿಟ್ಟಿಲ್ಲ. ಈ ಸರ್ವೆ ನಂಬರ್ಗೆ ಹೊಂದ್ಕೊಂಡಂತೆ ಗ್ಯಾಸ್ ಲೈನು ಕೂಡ ಮಂಗಳೂರಿಂದ ಬೆಂಗಳೂರು ಹೋಗೋ ತನಕ ಗ್ಯಾಸ್ ಲೈನು ಕೂಡ ಇದೇ ಇದರಲ್ಲಿದೆ, ಈ ಅಟ್ಯಾಚಾಗೇ ಇದೆ. ಅದರಿಂದ ಎಲ್ಲ ಥರ ಅನುಮತ ಹಂಗೆ ಹಾಕೋದಾದ್ರೆ ಅಲ್ಲಿ ಸುಂಕದ ಕಟ್ಟೆಯಲ್ಲಿ ಬಿದ್ದಿದೆ, 1000 ಎಕರೆ ಇದೆ, ಅಲ್ಲಿ ಹಾಕ್ಲಿ ಅಲ್ಲಿ ಇಲ್ಲಿ ನಮಗೆ ಏನೂ ತೊಂದರೆ ಆಗಲ್ಲ ಅಂತ ಹೇಳ್ತಾರಲ್ಲ, ಯಾವುದು ವಾಸನೆ ಬರಲ್ಲ ಏನು ಬರಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ಹಾಕ್ಲಿ. ಅಲ್ಲಿ ಹಾಕೋದ್ರಲ್ಲಿ ಏನು ತೊಂದರೆ ಇಲ್ವಲ್ಲ. 1000 ಎಕರೆ ಸುಂಕದ ಕಟ್ಟೆ ಏರಿಯಾದಲ್ಲಿ ಬಿದ್ದಿದೆ. ಬಜಾಜ್ ಕಂಪ್ನಿಯವ್ರದ್ದು ಅಂತ ಹೇಳ್ತಾರೆ, ಅದು 1000 ಎಕರೆ 100 ಕೋಟಿ ರೂಪಾಯಿ ಆಗ್ತದೆ, 1 ಕೋಟಿ ರೂಪಾಯಿ ಆಗ್ತದೆ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಮಾಡೋದ್ರ ಬದಲು ಅಲ್ಲೇ ಮಾಡಲಿ ಬಿಡಿ. ಏನೂ ತೊಂದರೆ ಆಗ್ದಂಗಿದ್ರೆ, ಈ ಜನಗಳ ಪರಿಸರಕ್ಕೇನು ತೊಂದರೆ ಆಗ್ದಂಗಿದ್ರೆ ಅಲ್ಲೇ ಮಾಡಲಿ, ಏನು ತೊಂದರೆ ಇಲ್ಲವಲ್ಲ. ಈಗ ಅವರು ಬಂದಾಗ ಯಾವ ರೀತಿ ಗ್ರಾಫಿಕ್ಸ್ ಎಲ್ಲ ತೋರಿಸಿದ್ರು, ಅದು ನಿಮ್ಗೆ ನಂಬಿಕೆ ಇದೆಯಾ ಅಂತದ್ದು ಮಾಡ್ತಾರೆ? ನೋಡಿ, ಅವ್ರು ಎಲ್ಲೋ ಒಂದು ಕಡೆ ಇದು ಗ್ರಾಫಿಕ್ನಲ್ಲಿ ನಾವು ಈ ಕಂಪ್ನಿನ ಫುಲ್ ಕವರ್ ಮಾಡ್ತೀವಿ, ಯಾರಿಗೂ ತೊಂದರೆ ಆಗೋದಿಲ್ಲ, ಎಲ್ಲ ಹೊರಗಡೆ ಜನ ಒಂಚೂರು ವಾಸನೆ ಬರೋದಿಲ್ಲ ಹಾಗೆ ಅಂತೆಲ್ಲ ಹೇಳ್ತಾರೆ. ನಾನು ಕೇಳಿದೆ ಅವ್ರಿಗೆ, ಇಂಥ ಒಂದು ಪ್ರಾಜೆಕ್ಟು ನಮ್ಮ ದೇಶದಲ್ಲಿ ಎಲ್ಲಿದೆ ದಯವಿಟ್ಟು ತೋರಿಸಿ. ಇಲ್ಲ, ಎಲ್ಲೂ ಮಾಡಿಲ್ಲ, ಇದು ಪ್ರಪ್ರಥಮವಾಗಿ ನಮ್ಮ ದೇಶದಲ್ಲಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಇಂಥ ಒಂದು ಮಾಡ್ಬೇಕಾದ್ರೆ ನಿಮ್ಮ ಮೇಲೆ ಯಾವುದೇ ಭರವಸೆ ನಂಬಿಕೆ ಇಲ್ಲ, ಒಂಥರ ಗ್ರಾಫಿಕ್ ಟೈಪ್ ಇದೆ. ನೀವು ದಯವಿಟ್ಟು ನಿಮಗೆ ಇದಂಥ ಒಂದು ಇಚ್ಛಾಶಕ್ತಿ ಇದ್ದರೆ, ನಿಜವಾಗೂ ನಿಮಗೆ ಇದ್ರ ಬಗ್ಗೆ ಕಾಳಜಿ ಇದ್ದರೆ, ನಮ್ಮ ರೈತರನ್ನ ಒಂದು 50 ಜನ ಮತ್ತು ನಮ್ಮ ಶಾಸಕರನ್ನ ಮತ್ತು ಸ್ಥಳೀಯ ಪ್ರತಿನಿಧಿಗಳನ್ನ ಕರ್ಕೊಂಡೋಗಿ ನಾನು ಜೊತೆಲಿ ಬರ್ತೀನಿ. ನೀವು ಎಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆಯೋ ಅಥವಾ ಜರ್ಮನಿ ಇದೆಯೋ ಜಪಾನ್ ಇದೆಯೋ ದಯವಿಟ್ಟು ಆ ಕಡೆ ತೋರಿಸಿ, ಅಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋದಾದರೆ ನಾವೇ ನಿಮಗೆ ಸಾಥ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವೇ ರೈತರನ್ನ ಮನವೊಲಿಸಿ ಇಲ್ಲಿ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತೀವಿ ಅಂತ ಕೇಳಿದ್ರು ಸಹಿತ ಇದನ್ನೆಲ್ಲ ಮುಚ್ಚಿಡೋ ಉದ್ದೇಶ ಏನು? ಈ ಗೊರೂರಿನಲ್ಲಿ ಕಸ ಆಗ್ತದೆ ಅಂತ ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ ಯಾವುದು ಸ್ಮೆಲ್ ಬರಲ್ಲ ಅಂತ ಹೇಳ್ತಾರಲ್ಲ. ಮಿನರ್ವಾ ಮಿಲ್ ಇದೆ, ಮೈಸೂರು ಲೈಮ್ಸ್ ಇದೆ, ಲಾಲ್ಬಾಗ್ ಇದೆ, ಕಬ್ಬರ್ ಪಾರ್ಕ್ ಇದೆ, ಅಲ್ಲ ಕಳಿ ವಿಧಾನಸೌಧ ಇದೆ. ನಮ್ಮ ಮಾಗಡಿ ಕೆಂಪೇಗೌಡರು, ಮಾಗಡಿ ತಾಲೂಕು ಬೆಂಗಳೂರು ನಿರ್ಮಾಣ ಮಾಡಿದಂಥವ್ರು ಕೆಂಪೇಗೌಡರು. ಆ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿಕೊಟ್ಟು ಮಾಗಡಿ ತಾಲೂಕಲ್ಲೇ ಕಸ ಹಾಕಿಸ್ಕೊಬೇಕಾ ನಾವು? ಇದು ಬೆಂಗಳೂರಲ್ಲಿ ಅವ್ರು ಹಾಕಿಸ್ಕೊಳ್ಳಿ ಕಸ, ನಮ್ಗೆ ಯಾಕೆ ಹಾಕ್ತಾರೆ? ಇದು ನಮ್ಮದು ಯಕ್ಷ ಪ್ರಶ್ನೆ. ಸಿಮೆಂಟ್ ಇಟ್ಕೊಂಡ್ರೆ ಬೆಂಕಿ ಗಾಡಿ ಕೊಡ್ರಲ್ಲಿ ಪೊಲೀಸ್ನವ್ರು ಹೇಳ್ತಾ ಇದ್ರೆ ಮೇಡಮ್ರೆ ಬೆಂಕಿ ಗಾಡಿ ಕೊಡಿ ಹಚ್ಕೊಳ್ಳಿ ಅಂತ ಅವ್ರೆ ಮೇಡಮ್ರೆ. ಸಲ್ಟು ಅಲ್ಲೇ ಕೂಡ ಹಚ್ತಿದ್ದೀನಿ, ಪೊಲೀಸ್ನವ್ರು ಕಿತ್ತು ಹೊಸ ಸಲ್ಟ್ ಕೊಡಿಸ್ತೀನಿ ಬರಲಿ ಅಂತವ್ರೆ ಮೇಡಮ್ರೆ. ನಮ್ಮ ಪ್ರಾಣ ಹೋದ್ರು ಪರವಾಗಿಲ್ಲ, ನನ್ನ ಚಿಕ್ಕ ಮಗ ಐತೆ, ಆ ಮಗನ ಬೇಕಾದ್ರೆ ಸತ್ತೋಗ್ತೀನಿ, ನಾನು ಬೇಕಾದ್ರೆ ಸಾಯ್ತೀನಿ. ಕಸ ಮಾತ್ರ ನಾವು ಬಿಡೋದು ಮೇಡಮ್ರೆ. ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತು, ಜಿಲ್ಲಾ ಪಂಚಾಯತಿಯ ವಿಶ್ವಾಸಕ್ಕೆ ತಗೊಳ್ಳದೆ, ಅಂದರೆ ಜನರ ಒಂದು ಸರ್ಕಾರನ ವಿಶ್ವಾಸಕ್ಕೆ ತಗೊಳ್ಳದೆ ಏಕಾಏಕಿ ಒಂದು ಕಂಪನಿ ಪರವಾಗಿ ಸರ್ಕಾರ ಯಾಕೆ ನಿಂತ್ಕೊಂಡಿತ್ತು? ಇದು ರಾಜ್ಯ ಸರ್ಕಾರ ಯಾವುದೇ ಕಂಪ್ನಿ ಪರವಾಗಿ ನಿಂತಿದೆ ಇದು ಅಂತ ಹೇಳಿ ನಾವು ಹೇಳಲಿಕ್ಕೆ ಅಧಿಕಾರಿಗಳು ಮಾಹಿತಿಯನ್ನು ಸರ್ಕಾರಕ್ಕೆ ತಲುಪಿಸಬೇಕು. ಸುಳ್ಳು ಮಾಹಿತಿಯನ್ನು ಇಲ್ಲೇನು ಕುಮುದ್ವತಿ ಜಲಾಶಯ ಹರಿತದೆ ಅಂತಕ್ಕಂಥದ್ದು ಅವ್ರ ಮಾಹಿತಿ ಕೇಳಿದಾಗ ಆ ಮಾಹಿತಿನಲ್ಲಿ ಇವರು ಅಧಿಕಾರಿಗಳು ಕೂಡ ನೀಡಿಲ್ಲ. ಇದು ಕುಮುದ್ವತಿ ಕ್ಯಾಚ್ಮೆಂಟ್ ಏರಿಯಾ ಅಂತಕ್ಕಂಥ ಮಾಹಿತಿಯನ್ನು ಅಧಿಕಾರಿಗಳು ಪೂರ್ಣವಾಗಿ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿಲ್ಲ. ರೈತರ ಪರವಾಗಿ ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಒಂದು ಕಾಲೋನಿಗಳು ಇಲ್ಲಿರೋದ್ರಿಂದ ಅವ್ರು ಭಾಳ ಹಾಳಾಗ್ತದೆ. ಅವ್ರಿಗೆ ತಿನ್ನಲಿಕ್ಕೆ ಏನು ಇಷ್ಟೇ ಭೂಮಿ ಇರೋದು, ಈ ಮಧ್ಯದಲ್ಲಿ ಏನು ಯಾರೋ ಒಬ್ಬರು ಉದ್ದಿಮೆದಾರರು ಇವರಿಗೆ ಜಮೀನನ್ನು ಮಧ್ಯಭಾಗದಲ್ಲಿ ಕೊಟ್ಟಿದ್ದಾರೆ. ಸುತ್ತ ಸುಮಾರು 45 ಎಕರೆಗಳನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಇವರು ಹೊರಟಿದ್ದಾರೆ. ಸುಮಾರು ಬಡವರ ಕುಟುಂಬಗಳನ್ನು ಇವರು ಬೀದಿ ಪಾಲು ಮಾಡಲಿಕ್ಕೆ ಕೂಡ ಹೊರಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ನಾವೆಲ್ಲ ಪ್ರಾಣವನ್ನು ಬೇಕಾದ್ರೆ ಕೊಡ್ತೇವೆ, ನಾವು ಈ ಜಾಗವನ್ನು ಕೊಡೋದಿಲ್ಲ ಅಂತೇಳಿ ಒಕ್ಕೂಳಿನಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದನ್ನು ನಾವು ಹೋರಾಟ ಮಾಡಲಿಕ್ಕೆ ಸದವಾಗಿ ಸಿದ್ಧ ಇದ್ದೇವೆ ಮೇಡಮ್. ಯಾವುದೇ ಕಾರಣಕ್ಕೂ ನಾವು ಮಾಡಲಿಕ್ಕೆ ಬಿಡೋದಿಲ್ಲ. ಸ್ಥಳೀಯ ಸಂಸ್ಥೆಗಳು ಕೂಡ ಈ ಒಂದು ಪ್ರಾಜೆಕ್ಟ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜನರ ರಕ್ತ ಕುದಿಯುತ್ತಿದೆ. ಆದರೆ ಯಾಕೆ ಸರ್ಕಾರ ಮತ್ತೆ ಇದೆ ಈ ಒಂದು ಪ್ರಾಜೆಕ್ಟ್ ಹಿಂದೆ ಬಿದ್ದಿದೆ, ಪ್ರಾಜೆಕ್ಟ್ ಮಾಡಿಯೇ ತೀರ್ತೀನಿ ಅಂತ ಹೇಳ್ತಿದೆ? ಇದನ್ನು ತಿಳಿಸ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ.